ನಮಸ್ತೆ ಸರ್. ಹೇಳಿ ಸರ್, ನಿಮ್ಮ ಸಿರಿಧಾನ್ಯದ ಈ ವಸ್ತುಗಳ ಬಗ್ಗೆ ನಮ್ಮ ಜನಗಳಿಗೆ ಒಂಚೂರು ಮಾಹಿತಿಗಳು ಕೊಡಿ. ಸರ್, ಇದು ಒಂದು ಸಿರಿಧಾನ್ಯದಿಂದ ತಯಾರಿಸ್ತಕ್ಕಂಥ ಒಂದು ಬಾದಾಮಿ ಪೌಡ್ರು. ಈ ಒಂದು ಸಿರಿಧಾನ್ಯಗಳಿಂದ ತಯಾರಿಸ್ತಕ್ಕಂಥ ಬಾದಾಮಿ ಪೌಡ್ರ CFTR ಇಂದ ಲ್ಯಾಬ್ ಟೆಸ್ಟ್ ಮಾಡಿಸಿದೆ, FS ಆಗಿದೆ, IS ಆಗಿದೆ. ನಮ್ಮ ಉದ್ದೇಶ ಅಷ್ಟೇ, ಈ ದೇಶದ ರೈತ ಉಳಿಬೇಕು, ಮಣ್ಣು ಉಳಿಬೇಕು, ನೀರು ಉಳಿಬೇಕು, ಯುವ ಜನರಿಗೆ ಉದ್ಯೋಗ ಸಿಗಬೇಕು, ಮತ್ತು ಜನರಿಗೆ ಆರೋಗ್ಯ ಸಿಗಬೇಕಂತ ಮಾಡಿರ್ತಕ್ಕಂಥ ಒಂದು ವಿಶೇಷವಾದ ಒಂದು ಪ್ರೋಟೀನ್ ಪೌಡ್ರು. ಈ ಒಂದು ಪ್ರೋಟೀನ್ ಪೌಡ್ರನ್ನ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ಪರಮ ಪೂಜ್ಯರಾದ ವೀರೇಂದ್ರಗಡಿಯವರು ನಮಗೆ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಅದು ನನ್ನ ಕಂಪ್ನಿಯ ಸೌಭಾಗ್ಯ. ಈ ಒಂದು ಪ್ರಾಡಕ್ಟನ್ನು ಬಳಸಿದಂಥ ಇವತ್ತು ಸಾವಿರಾರು ಜನ ಇವತ್ತು ಎವ್ರಿಡೇ ಗುಣಮುಖರಾಗ್ತಾ ಇದ್ದಾರೆ. BP ಕಡಿಮೆ ಆಗಿದೆ, ಶುಗರ್ ಕಡಿಮೆ ಆಗಿದೆ, ಥೈರಾಯ್ಡ್ ಕಮ್ಮಿ ಆಗಿದೆ, ಕೊಲೆಸ್ಟ್ರಾಲ್ ಕಮ್ಮಿ ಆಗಿದೆ, ಸುಸ್ತು ಕಮ್ಮಿ ಆಗಿದೆ. ಈ ಥರ ಪ್ರತಿಯೊಂದು ಆರೋಗ್ಯದಲ್ಲಿ ಸುಧಾರಣೆ ಕಂಡು ಇವತ್ತು ಜನ ಬಾಯಿಂದ ಹೇಳಿ ದಿನನಿತ್ಯ ನಂಬಿಕೆ ಸಿರಿಧಾನ್ಯ ಬೇಡಿಕೆಯಾಗ್ತಿದೆ. ಇವತ್ತು 2023-24 ಸಿರಿಧಾನ್ಯ ಅಂತರ್ ಸಿರಿಧಾನ್ಯ ಮೇಳದಲ್ಲಿ ರಾಜ್ಯ ಮಟ್ಟದ ಪಾಕ ಸ್ಪರ್ಧೆಯಲ್ಲಿ ನಮ್ಮದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿತ್ತು ಜಿಲ್ಲಾ ಮಟ್ಟದಿಂದ. ಆ ಒಂದು ಪ್ರಾಡಕ್ಟನ್ನು ಬಳಸಿದಂಥ ಜನರು ಎವ್ರಿಡೇ ದಿನನಿತ್ಯ ಬಳಸ್ತಾ ಇದ್ದಾರೆ. ದಯಮಾಡಿ ನಂಬಿಕೆ ಸಿರಿಧಾನ್ಯ ಬಳಸಿ ಆರೋಗ್ಯವಂತರಾಗಬೇಕು ಅನ್ನೋದು ನಮ್ಮ ಕಾಳಜಿ ಸರ್. ಅಂದರೆ ಈ ಬರೀ ಒಂದು ಮಿಲೆಟ್ ಬಾದಾಮಿ ಹಾಲು ಮಾತ್ರ ಇದೆಯಾ, ಮತ್ತು ಬೇರೆ ಯಾವ್ದಾದ್ರು ಪ್ರಾಡಕ್ಟ್ಸ್ಗಳು ಇದ್ದಾವೆ ನಿಮ್ಮ ಹತ್ರ? ಈ ಬಾದಾಮಿ ಹಾಲು ಇದೆಯಲ್ವಾ, ಮಿಲ್ಕ್ ಮಾಲ್ಟು, ಅದು ಮಾತ್ರ ಇದೆಯಾ ಇಲ್ಲ ಬೇರೆ ಏನಾದ್ರು ಇದೆಯಾ? ಬೇರೆ ಏನು ಸರ್, ನಾವು ಸಿರಿಧಾನ್ಯ ಬಾದಾಮಿ ಹಾಲಿನ ಜೊತೆಗೆ ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಸಾಂಬಾರು ಪುಡಿಗಳು ಅದನ್ನೆಲ್ಲ ಮಾಡ್ತಾಯಿದ್ದೀವಿ. ಹೆಚ್ಚಿನ ರೀತಿ ನಾವು ಇದಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದೀವಿ. ಯಾಕಂದರೆ ಸಿರಿಧಾನ್ಯಗಳನ್ನ ಜನ ಬಳಸಬೇಕು, ಆರೋಗ್ಯವಂತರಾಗಬೇಕು ಅನ್ನೋ ಒಂದು ಕಾಳಜಿ ಇಟ್ಕೊಂಡು ನಾವು ಇದಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದೀವಿ. ಹಾಗಾಗಿ 9 ಸಿರಿಧಾನ್ಯಗಳಾದ ನವಣೆ, ಸಜ್ಜೆ, ಆರ್ಕ, ಉದ್ದು, ಬರುಗು, ಕೊರ್ಲೆ, ರಾಗಿ, ಜೋಳ, ಸಾಮೆ, ಗೋಡಂಬಿ, ಬಾದಾಮಿಕಾಯಿ, ಪಿಸ್ತಾ, ವಾಲ್ನಟ್ಟು, ಅರಿಶಿನ, ಶುಂಠಿ, ಬಾಲಿ ಹಾಕಿ ಇನ್ನು ಕೆಲವು 2-3 ಪದಾರ್ಥಗಳನ್ನ ವಿಶೇಷವಾಗಿ ಸೇರಿಸಿ ನಾವು ಒಂದು ಪ್ರೋಟೀನ್ ಪೌಡ್ರ್ ಮಾಡಿದ್ದೀವಿ. CFTR ಇಂದ ಇದನ್ನು ಟೆಸ್ಟ್ ಮಾಡಿಸಲಾಗಿದೆ. FSSAI ಲೈಸೆನ್ಸ್ ಕೂಡ ಆಗಿದೆ, ISO ಪ್ರಮಾಣ ಪತ್ರ ಕೂಡ ಇದೆ. ಒಂದು ಅಧಿಕೃತವಾಗಿ ಸರ್ಕಾರದಿಂದ ಲೈಸೆನ್ಸ್ ಪಡೆದು ಮಾರಾಟ ಮಾಡ್ತಿದ್ದೀವಿ ಸರ್. ಅಂದರೆ ಇದರ ಬೆಲೆಗಳೆಲ್ಲ ಹೇಗಿದೆ? ಬೆಲೆಗಳು ಇವತ್ತು ನಾವು 9 ವರ್ಷದಲ್ಲಿ ಇದನ್ನು ನಾವು ಕಂಪ್ನಿನ ಸ್ಟಾರ್ಟ್ ಮಾಡಿದೋ. ಲೀಗಲ್ ಆಗಿ ಕಂಪ್ನಿನ 4 ವರ್ಷ ಆಯಿತು. ಇವತ್ತು 1 to double ಇವತ್ತು ದರ ಜಾಸ್ತಿ ಆಗಿದೆ. ರೈತರು ಬೆಳೀತಕ್ಕಂಥ ಜನಗಳಿಗೆ, ಬಳಸ್ತಕ್ಕಂಥ ಜನಗಳಿಗೆ ಕೊಡೋಕ್ಕಾಗ್ತಿಲ್ಲ. ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಹೆಚ್ಚು ಸಿರಿಧಾನ್ಯ ಬೆಳೆಯೋದಕ್ಕೆ ಪ್ರೋತ್ಸಾಹ ಕೊಡಬೇಕು. ಮತ್ತು ಪ್ರೋತ್ಸಾಹ ಕೊಡಲಿಲ್ಲ ಅಂದರೆ ಪದಾರ್ಥಗಳ ಬೆಲೆ ಜಾಸ್ತಿ ಆಗುತ್ತೆ, ಬೇಡಿಕೆಯನ್ನು ಪೂರೈಸೋಕ್ಕಾಗೋದಿಲ್ಲ ಸರ್. ಅಂದರೆ ಜನಗಳಿಗೆ ಸಿರಿಧಾನ್ಯನೇ ಬಳಸಿ ಅನ್ನೋದು ಯಾಕೆ ಹೇಳ್ತೀರಿ ಸರ್? ಸಿರಿಧಾನ್ಯ ಬಳಸಿ ಅಂತ ಯಾಕೆ ಅಂದರೆ ಸಿರಿಧಾನ್ಯದಲ್ಲಿ ಹೆಚ್ಚು ನಾರಿನಂಶ ಇದೆ, ಮತ್ತು ಪ್ರೋಟೀನ್ ಅಂಶಗಳಿದೆ, ಮತ್ತು ಸಕ್ಕರೆ ಅಂಶನ ಸಕ್ಕರೆ ಕಾಯಿಲೆ ತಡೆಗಟ್ಟತಕ್ಕಂಥ ಶಕ್ತಿ ಇದೆ, ಬೇಗ ಜೀರ್ಣ ಆಗೋದಿಲ್ಲ. ಹಾಗಾಗಿ ಸಿರಿಧಾನ್ಯ ಬಳಕೆ ಮಾಡೋದ್ರಿಂದ ಆರೋಗ್ಯ ಸುಧಾರಣೆ ಆಗ್ತದೆ, ಕಾಯಿಲೆಗಳನ್ನ, ರೋಗಗಳನ್ನ ತಡೆಗಟ್ಟಬಹುದು ಅನ್ನೋದು ಸಿರಿಧಾನ್ಯ ಬಳಕೆಯಿಂದ ಇಡೀ ಜಗತ್ತಿಗೆ ಗೊತ್ತಾಗಿದೆ ಸರ್. ಸರಿ, ನಿಮ್ಮ ಹತ್ರ ಇರೋ ಪ್ರಾಡಕ್ಟ್ಸ್ಗಳನ್ನೆಲ್ಲ ಒಂದ್ಸರಿ ತೋರಿಸಿ. ನಿಮ್ಮ ಹತ್ರ ಇರೋ ಪ್ರಾಡಕ್ಟ್ಗಳನ್ನ ಒಂದ್ಸರಿ ತೋರಿಸಿ. ಇದು ನಂಬಿಕೆ ಸಿರಿಧಾನ್ಯ ಅಂತ. ಈ ಒಂದು ನಂಬಿಕೆ ಸಿರಿಧಾನ್ಯ ಅಂತ ಇದು ನವಣೆಯಿಂದ ರವೆ ಮಾಡಿರ್ತಕ್ಕಂಥದ್ದು. ಇದು ಊದ್ಲಲ್ಲಿ ಮಾಡಿರ್ತಕ್ಕಂಥ ಹಿಟ್ಟು. ಇದು ಸಜ್ಜೆ, ಮತ್ತು ವಿಶೇಷವಾಗಿ ವರ್ಟಿಕಲಲ್ಲಿ ಬಿಸಿಕಿರ್ತಕ್ಕಂಥ ಗೋಧಿ ಹಿಟ್ಟು. ಇದು ಒಂದು ಹಲ್ಲಿಲ್ಲದವರು ಸುತ್ತ ಚಪಾತಿ ತಿನ್ಬೋದು, ತುಂಬ ಸ್ಮೂತ್ ಇರ್ತದೆ. ಇದರಲ್ಲಿ ಒಟ್ಟು ಬರೋದಿಲ್ಲ, ಫೈಬರ್ ಒಟ್ಟನ್ನು ಸುತ್ತ ನಾವು ಹಿಟ್ಟು ಮಾಡಿರ್ತೀವಿ. ಹಾಗಾಗಿ ತುಂಬ ಚಪಾತಿ ಸ್ಮೂತ್ ಇರ್ತದೆ ಸರ್. ಜೊತೆಗೆ ವಿಶೇಷವಾದ ಸಾಂಬಾರು ಪುಡಿ ಸರ್. ಈ ಸಾಂಬಾರು ಪುಡಿ, ವಿಶೇಷವಾದ ಸಾಂಬಾರು ಪುಡಿ ಮಾಡಿದ್ದೀವಿ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು.